ನಾವೆಷ್ಟೋ ಸಲ ಜೀವನದಲ್ಲಿ ನಾಳೆ ಮಾಡೋ ಕೆಲಸನ ನಾಳಿದ್ದಕ್ಕೆ ಮುಂದಕ್ಕೆ ಹಾಕ್ತೀವಿ. ನಾಳಿದ್ದು ಮಾಡೋ ಕೆಲಸನ ಇನ್ಯಾವುದೋ ಕಾರಣ ಹೇಳ್ಕೊಂಡು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ಆದರೆ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಟ್ರೇಲರ್ ನೋಡಾದಮೇಲೆ ಒಂದಷ್ಟು ಭಾವದ ಆಲೋಚನೆಗಳು ಓಪನ್ ಆಗ್ತಾ ಹೋಗುತ್ತೆ. ಇವತ್ತು ಬದುಕಬೇಕು, ಇವತ್ತನ್ನೇ ಜೀವನವನ್ನು ಮುನ್ನಡೆಸಬೇಕು ಅಂತ. ಸಿನಿಮಾ ಅಕ್ಟೋಬರ್ 24ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸಿನಿಮಾ ರಿಲೀಸ್ ಮಾಮೂಲಿ, ಆದರೆ ಆ ಸಿನಿಮಾದಲ್ಲಿ ಇರುವಂತಹ ಭಾವಗಳ ಉತ್ಕಟತೆ ಎಲ್ಲರೂ ನೋಡ್ತಾ ಇದ್ದೀವಿ. ಟ್ರೇಲರ್ ನೋಡಿರೋರಿಗೆ ಬಹುಶಃ ಈ ಇಂಟ್ರಡಕ್ಷನ್ ಬಹಳ ಸ್ವೀಟಾಗಿ ಕನೆಕ್ಟ್ ಆಗುತ್ತೆ. ಇವತ್ತು ಮುದ್ದಾದ ಜೋಡಿ ಶಿವ ಕವಿತಾ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಹೇಶ್ ಗೌಡ್ರು, ಕಾಜಲ್ ಕುಂದರ್ ಅವರನ್ನೇ ಒಂದಷ್ಟು ಪ್ರೀತಿಯ ಮಾತುಗಳನ್ನು ಆಡಿಸ್ತಾ ಹೋಗ್ತೀನಿ. ಮಹೇಶ್ ಗೌಡ್ರೆ, ಎಲ್ಲವನ್ನೂ ಇದ್ದುಕೊಂಡು ಸಿನಿಮಾ ಮಾಡೋದು ಒಂದು ಕಡೆ, ಏನೂ ಇಲ್ಲದೆ ಸಿನಿಮಾ ಮಾಡೋದು ಒಂದು ಕಡೆ. ಎರಡೂ ಚಾಲೆಂಜಸ್ಗಳನ್ನ ನೀವು ಇಷ್ಟು ವರ್ಷಗಳಲ್ಲಿ ನೋಡ್ಕೊಂಡು ಬಂದಿದ್ದೀರಾ. ನಿಮ್ಮ ಸದ್ಯದ ಯೋಚನೆಗಳು ಸಿನಿಮಾ. ಎಲ್ಲವನ್ನು ಇದ್ದು ಮಾಡೋದು ಸಿನಿಮಾ, ಎಲ್ಲವನ್ನು ಏನು ಇಲ್ಲದೆ ಮಾಡೋದು ಸಿನಿಮಾ. ಇಲ್ಲಿ ಏನು ಇಲ್ಲದೆ ಇದ್ದಿದ್ದು ಅನ್ನೋದು ಬಹುಶಃ ನಮಗೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇರ್ಬೋದು, ಇಲ್ಲ ನಮ್ಮ ಸ್ಟಾರ್ ಕಾಸ್ಟಲ್ಲಿ ಬಿಗ್ ಸ್ಟಾರ್ ಇಲ್ಲದೆ ಇರ್ಬೋದು. ಬಟ್ ಎಲ್ಲವನ್ನು ಇದ್ದು ಮಾಡಿದ್ದಂತ ಹೇಳಿದ್ರೆ ನಮ್ಮಲ್ಲಿರೋಂಥ ಸ್ಟಾರ್ ಕಾಸ್ಟ್ಗಳೇ, ನಮ್ಮಲ್ಲಿರೋಂಥ ಒಳ್ಳೆ ಟೆಕ್ನಿಷಿಯನ್ಸ್ಗಳೇ. ಸೊ ಅದರಿಂದ ಬ್ಯೂಟಿಫುಲ್ ಸಿನಿಮಾ ಬಂದಿದೆ ನಮಗೆ. ಆ್ಯಂಡ್ ಇವಾಗ ಸಿನಿಮಾ ಬಗ್ಗೆ ಯೋಚನೆ ಮಾಡಬೇಕಂದ್ರೆ ಇಟ್ ವಾಸ್ ಎ ಟಫ್, ತುಂಬ ಕಷ್ಟವಾದ ಒಂದು ಜರ್ನಿ ಇಲ್ಲಿವರೆಗೂ ಬಂದಿರೋದು. ನೀವೇ ಹೇಳ್ದಂಗೆ ಒಂದು ಅದ್ಭುತವಾದ ಇಂಟ್ರಡಕ್ಷನ್ ಕೊಟ್ಟರೆ, ಯಾರೇ ಟ್ರೈಲರ್ ನೋಡಿರ್ತೀರ ಆ ಭಾವನೆಗಳ ಆಟಗಳು ಗೊತ್ತಾಗುತ್ತೆ, ಮನಸ್ಸಿನ ಭಾವನೆಗಳು ಗೊತ್ತಾಗುತ್ತೆ. ಅಲ್ಲಿ ಒಂದು ಇನ್ನೋಸೆನ್ಸ್, ಒಂದು ವಲ್ನರಬಿಲಿಟಿ, ಅದೊಂದು ಪ್ರೀತಿ ಗೊತ್ತಾಗುತ್ತೆ ನಮಗೆ. ಟ್ರೈಲರ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ 24ನೇ ತಾರೀಕು ನೀವು ಸಿನಿಮಾ ನೋಡೋಕ್ಕೆ ಬಂದರೆ ನಿಮಗೆ ಒಂದು ಪರಿಪೂರ್ಣವಾಗಿ ಒಂದು ಕೌಟುಂಬಿಕ ಚಲನಚಿತ್ರಗಳು ಏನು ಬರ್ತಾ ಇದ್ವು ಅವಾಗ ನಾವು ನೋಡ್ತಾ ಇದ್ವಿ, ಆ ಥರದೊಂದು ಬ್ಯೂಟಿಫುಲ್ ಫೀಲಿಂಗ್ ನಿಮಗೆ, ಒಂದು ಓಲ್ಡ್ ಸ್ಕೂಲ್ ಸ್ಟೈಲು. ಬಟ್ ಎಟ್ ನಗ್ತಾ ನಗ್ತಾ ಆ ರೊಮ್ಯಾನ್ಸ್ನ ನಗ್ತಾ ನಗ್ತಾ ಹೇಳೋದು, ಕಾಮಿಡಿನ ಹೇಳೋದು, ಮೆಸೇಜ್ನ ವಿಟಿಲಿಗೋ ಅನ್ನೋದನ್ನ ಹೇಳೋದನ್ನ ತುಂಬ ಚೆನ್ನಾಗಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇವತ್ತು. ಕಾಜಲ್ ಅವರೇ, ಪೇಪೆ ಆಗುತ್ತೆ, ಬಾಂಡ್ ರವಿ ಆಗುತ್ತೆ, ಲೈನ್ ಮ್ಯಾನ್ ಆಗುತ್ತೆ, ಒಂದಷ್ಟು ಬೇರೆ ಬೇರೆ ರೀತಿಯಾದ ಪಾತ್ರಗಳು ಮಾಡಬೇಕು ಅನ್ನೋದು ನಿಮ್ಮ ಆಸೆ. ಮಾಮೂಲಿ ಕಮರ್ಷಿಯಲ್ ಸಿನಿಮಾಗಳನ್ನ ಪಕ್ಕಕ್ಕಿಟ್ಟು ಆಸ್ ಆನ್ ಆ್ಯಕ್ಟ್ರೆಸ್ ಆಗಿ ನನಗೂ ಒಂದಷ್ಟು ಸವಾಲುಗಳು ಬೇಕು ಅನ್ನೋದು ನಿಮ್ಮ ರನ್ನಲ್ಲಿ ಕಾಣಿಸ್ತಾ ಇದೆ. ಈ ಸಿನಿಮಾ ಎಷ್ಟು ಸ್ಪೆಷಲ್ ನಿಮಗೆ? ತುಂಬ ಸ್ಪೆಷಲ್, ಬಿಕಾಸ್ ಕಾನ್ಸೆಪ್ಟ್ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಆ್ಯಸ್ ಆ್ಯನ್ ಆ್ಯಕ್ಟರ್ ನೀವು ಹೇಳ್ದಂಗೆ ಎಲ್ಲ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು, ಕಮರ್ಷಿಯಲು ಮಾಡಬೇಕು, ಆರ್ಟು ಮಾಡಬೇಕು, ಸೀರಿಯಸ್ಸು ಮಾಡಬೇಕು, ಫನ್ನು ಮಾಡಬೇಕು. ಸೊ ನಾನು ಮುಂಚೆ ಮಾಡಿರೋ ಸಿನಿಮಾಗಿಂತ ಈ ಸಿನಿಮಾ ತುಂಬ ಡಿಫ್ರೆಂಟ್ ಆಗಿದೆ, ನನ್ನ ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಇಟ್. ಗೌಡ್ರೆ, ಒಂದು ಕಂಪ್ಲೇಂಟ್ ಹೇಳ್ತಾ ಇದ್ರಿ ಕಾಜಲ್ ಅವ್ರ ಮೇಲೆ. ಫಸ್ಟ್ ಸಿಕ್ಕದಾಗಲೇ ಸ್ಟಾರ್ಟಿಂಗ್ಗೆ ಓವರ್ ಥಿಂಕಿಂಗ್ ಅಂತ ಏನೋ ಅನ್ಸಿದ್ರಂತೆ, ಹೌದಾ? ಅದು ಎಲ್ಲಿ ಬಂತು ನಿಮಗೆ ಇನ್ಫಾರ್ಮೇಷನ್ನು? ನಾನು ಹೇಳಿಲ್ಲ. ನೋ 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 ನೋ, ಐ ಆಲ್ವೇಸ್ ಡೈರೆಕ್ಟ್ ಯು ಇನ್ ಫ್ರಂಟ್ ಆಫ್ ಯು. ಇಲ್ಲ, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಅದು ಮೋಸ್ಟ್ಲಿ ನಿಮ್ಮ ಮನದಾಳದ ಮಾತು ಅನಿಸುತ್ತೆ. ನೀವು ಮೇಡಮ್ನ ಸುಮಾರು ಸತಿ ನೋಡಿರ್ತೀರ, ಅವ್ರು ಇದ್ದಾರೆ ಸ್ವಲ್ಪ. ಆದರೆ ಆ ಓವರ್ ಥಿಂಕಿಂಗು ಒಂದು ಕನ್ಸ್ಟ್ರಕ್ಟಿವ್ ಲೆವೆಲಲ್ಲೇ ಇರುತ್ತೆ, ಡಿಸ್ಟ್ರಕ್ಟಿವ್ ಲೆವೆಲಲ್ಲಿ ಏನಿರಲ್ಲ. ಸ್ವಲ್ಪ ಅದು ನೋಡಿದ್ರ ನೋಡಿ, ಅದೇ ಓವರ್ ಥಿಂಕಿಂಗ್ ಅನ್ನೋದು. ಇವಾಗ ನಾನು ಅವ್ರು ಪ್ಯಾಚಪ್ ಮಾಡ್ತಾಯಿದ್ರು, ಅವರೇ ಇವಾಗ ಯು ನೆವರ್ ನೋ, ಐ ಕ್ಯಾನ್ ಡಿಸ್ಟ್ರಾಕ್ಟ್ ಅಂತ ಹೇಳ್ತಾರೆ ಅವರು. ಬಟ್ ಶಿ ಇಸ್ ಎ ಸ್ವೀಟ್ ಲೇಡಿ, ಅದ್ಭುತವಾದ ಕಲಾವಿದೆ. ಐ ಆಮ್ ವೆರಿ ಹ್ಯಾಪಿ ದಟ್ ಈ ಥರದ್ದು ಒಂದು ಆರ್ಟಿಸ್ಟ್ಗೆ ಈ ಥರ ಒಂದು ಕತೆ ಬರೆದು ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಅದು ಈ ಥರ ಆರ್ಟಿಸ್ಟ್ ಮೇಲೆ ಅಂತ. ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ ಒಂದು ಫೀಮೇಲ್ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ಗಳು. ನಮ್ಮ ಹೀರೋಯಿಂದ ನೋಡ್ಕೊಬಂದ್ರು ನಾನು ಬರೆಯೋಕ್ಕೆ ತುಂಬ ಇಷ್ಟ. ಆ ಬರವಣಿಗೆಗೆ ಒಂದು ಜೀವ ತುಂಬಬೇಕಂದ್ರೆ ಒಂದು ಒಳ್ಳೆ ಅದ್ಭುತವಾದ ನಟಿ ಬೇಕು. ಇಟ್ಸ್ ನಾಟ್ ಎ ಹೀರೋಯಿನ್, ಇಟ್ಸ್ ಅನ್ ಆ್ಯಕ್ಟರ್ ವಾಟ್ ವಿ ವಾಂಟ್. ಅದನ್ನು ಪರಿಪೂರ್ಣವಾಗಿ ಅವರು ತುಂಬಿದ್ದಾರೆ. ಆ್ಯಂಡ್ ಅವರು ಸ್ವಲ್ಪ ಓವರ್ ಥಿಂಕಿಂಗ್ ಮಾಡ್ತಾರೆ, ಬಟ್ ದಟ್ಸ್ ಓಕೆ. ಅದು ಯಾವುದೇ ಕಾರಣಕ್ಕೂ ನಮ್ಮ ವೈಯಕ್ತಿಕ ಜೀವನ ಇರಲಿ, ಇಲ್ಲ ನಮ್ಮ ಸಿನಿಮಾ ಲೈನಲ್ಲಿ ಅದು ಡಿಸ್ಟ್ರಾಕ್ಟ್ ಆಗಿಲ್ಲ. ಸೊ ದಟ್ಸ್ ಗುಡ್. ಸೊ ಅವ್ರು ಅದನ್ನು ಲೆಟರ್ ವರ್ಕ್ ಆನ್ ದ್ಯಾಟ್. ಶಿವ ಲವ್ ಅಂತೂ ಮಾಡ್ತಾನೆ, ಎಷ್ಟು ಕಾಟ ಕೊಡ್ತಾನೆ? ಶಿವ ಕವಿತಾಗೆ ಒಂಚೂರು ಕಾಟ ಕೊಡಲ್ಲ. ವೆರಿ ಇನ್ನಸೆಂಟ್. ಶಿವ ಇಸ್ ವೆರಿ ಇನ್ನಸೆಂಟ್. ಶಿವನು ತುಂಬ ಇನ್ನಸೆಂಟ್, ಕವಿತಾನು ತುಂಬ ಇನ್ನಸೆಂಟ್. ಕಾಟ ಬಹುಶಃ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಬರುತ್ತೆ, ಬಟ್ ಅವರಿಬ್ಬರು ತುಂಬ ಇರ್ತಾರೆ ಬಹುಶಃ. ನೋಡಬೇಕು. ಹಿಂಟ್ ಕೊಡಬೇಡಿ ನೀವು. ಗೌಡ್ರೆ, ಟ್ರೇಲರು ಆಲ್ರೆಡಿ ರಿಲೀಸ್ ಆಗಿದೆ. ನಿಮಗೆ ಒಂದಷ್ಟು ರೆಸ್ಪಾನ್ಸ್ಗಳು ಬರ್ತಾ ಇರುತ್ತೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಸಿನಿಮಾ ಇಂಡಸ್ಟ್ರಿಯಿಂದ. ಒಂದು ತಂಡದ ಬೆನ್ನೆಲುಬಾಗಿ ನಿಲ್ಲೋದು ಒಬ್ಬ ಸ್ಟಾರ್ಗೆ ಸುಲಭದ ಮಾತಲ್ಲ. ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ನಿಂತ್ಕೊಂಡಿದ್ದಾರೆ ನಿಮ್ಮ ಸಪೋರ್ಟ್ಗೆ. ಟ್ರೇಲರ್ ರಿಲೀಸ್ ಆದಮೇಲೆ ನಿಮ್ಮ ಸಿನಿಮಾದ ಕಾನ್ಫಿಡೆನ್ಸ್ ಇನ್ನೆಷ್ಟು ಜೋರಾಗಿದೆ? ಕಾನ್ಫಿಡೆನ್ಸ್ ಅನ್ನೋದೇ ವರ್ಡೇ ವೆರಿ ಸ್ಮಾಲ್ ಆಗಿಬಿಡುತ್ತೆ. ಯಾಕಂದರೆ ಇಟ್ ಈಸ್ ಎ ಬಿಗ್ಗೆಸ್ಟ್ ಥಿಂಗ್ ದಟ್ ಹ್ಯಾವ್. ಆ್ಯಂಡ್ ಯಾವಾಗ ಆಗ್ತಿದೆ ಇದು? ಸಿನಿಮಾ ರಿಲೀಸ್ಗೆ ಒಂದು 3 ತಿಂಗಳು ಮುಂಚೆ ಆಗ್ತಿಲ್ಲ, 1 ವಾರ ಮುಂಚೆ. ಇದೊಂದು ಫೈರ್. ಅದು
ಈಗ ವೆಪನ್ಸ್ ರೆಡಿ ಆಗಿದೆ, ವಾರ್ ಸ್ಟಾರ್ಟ್ ಆಗಿದೆ, ಅದಕ್ಕೊಂದು ರೈಟ್ ವೆಪನ್ಗೊಂದು ರೈಟ್ ಸ್ಪಾರ್ಕ್ ಆಗಬೇಕು. ದಟ್ ಸ್ಪಾರ್ಕ್ ಇಸ್ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಫಿಲ್ಮೋಗ್ರಫಿ ಇಲ್ಲ ಇವ್ರು ನೋಡ್ಕೊಬಂದ್ರು ನಾವೆಲ್ಲ ಒಂದು ಆ್ಯಸ್ ಎ ಟೀಮ್ ಮಹೇಶ್ ಗೌಡ, ಕಾಜಲ್ ಕುಂದ, ನಮ್ಮ ಟೆಕ್ನಿಷಿಯನ್ ಹೆಸರುಗಳು ಬಂದಾಗ ಇವ್ರು ಒಳ್ಳೆ ಸಿನಿಮಾ ಮಾಡೇ ಮಾಡ್ತಾರೆ ಅಂತ ಕಾನ್ಫಿಡೆಂಟ್ ಇರುತ್ತೆ. ಬಟ್ ಆ ಒಳ್ಳೆ ಸಿನಿಮಾ ಎಲ್ಲಿವರೆಗೂ ರೀಚ್ ಆಗುತ್ತೆ ಅನ್ನೋದಕ್ಕೆ ಒಂದು ಶಿಪ್ ಬೇಕು. ಆ ಶಿಪ್ ಇಸ್ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು. ಮತ್ತು ನಮಗೆ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಟ್ರೈಲರ್ ಚೆನ್ನಾಗಿ ಬರುತ್ತೆ, ಬಟ್ ಅವರ ಹೆಸರುಗಳು ಟ್ಯಾಗ್ ಆದಾಗ ಏನಾಗುತ್ತೆ, ನಮ್ಮ ಸರ್ಕಲ್ ಬಿಟ್ಟು ಹೊರಗಿನ ಸರ್ಕಲ್ಗೆ ರೀಚ್ ಆಗುತ್ತೆ, ಅವ್ರ ಫ್ಯಾನ್ಗಳಿಗೆ ರೀಚ್ ಆಗುತ್ತೆ, ಅವ್ರ ಸರ್ಕಲ್ ರೀಚ್ ಆಗುತ್ತೆ. ಅವಾಗ ಆ ಆಡಿಯನ್ಸ್ ಆ್ಯಂಡ್ ಹೀ ಈಸ್ ಆಲ್ಸೋ ವೆರಿ ಮಚ್ ಎ ಫ್ಯಾಮಿಲಿ ಹೀರೋ. ನಮ್ಮ ತಾಯಿ ತುಂಬ ಇಷ್ಟಪಡ್ತಾರೆ ಅವ್ರನ್ನ, ಮಕ್ಳು ಇಷ್ಟಪಡ್ತಾರೆ ಅವ್ರ ಸಾಂಗ್ಸು, ಡ್ಯಾನ್ಸ್ ಎಲ್ಲ. ಸೊ ಆ ಸರ್ಕಲ್ ರೀಚ್ ಆದಾಗ ಏನಾಗುತ್ತೆ, ನಮಗೆ ನಮ್ಮ ಒಂದು ಇಂಟರ್ನಲ್ ಸರ್ಕಲ್ ಬಿಟ್ಟು ಹೊರಗಡೆ ಸರ್ಕಲ್ ಬರುತ್ತಲ್ಲ, ದ್ಯಾಟ್ ಈಸ್ ವೆನ್ ನನಗೆ ಎಷ್ಟು ಇವಾಗ ಓ ಮೈ ಗಾಡ್ ಫೀಡ್ಬ್ಯಾಕ್ಸ್ ಅಂದರೆ ರಿಪ್ಲೈಸ್ ನಾನೇನು ಶೇರ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ರಿಪ್ಲೈಸ್ ಬರ್ತಾ ಇದೆ. ಡೆಫಿನೆಟ್ಲಿ ಇಂಪ್ಯಾಕ್ಟ್ಫುಲ್ ಸಪೋರ್ಟ್ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವ್ರದ್ದು. ಗೌಡ್ರೆ, ನಾನು ತುಂಬ ಇಂಟ್ರಾಪರ್ಸ್ನಲ್ ಆಗಿ ಕೇಳ್ತೀನಿ ಈ ಪ್ರಶ್ನೆನ. ಈ ವಿಟಿಲಿಗೋ ಚರ್ಮ ಸಮಸ್ಯೆಯಿಂದ ಬಳಲ್ತಾ ಇರೋರು ಒಂದಷ್ಟು ಮಾನಸಿಕವಾಗೂ ಸಮಾಜವನ್ನು ಫೈಟ್ ಮಾಡುವಂಥ ಕ್ಷಣಗಳು ಎದುರಾಗುತ್ತೆ. ಒಂದಷ್ಟು ರಿಸರ್ಚ್ಗಳನ್ನು ನೋಡೋವಾಗ ನನಗನ್ಸಿದ್ದು, ಎಲ್ಲಾದರೂ ಒಂದಷ್ಟು ಜನ ಸೇರೋವಾಗ ನಾನು ಅಲ್ಲಿಗೆ ಹೋಗ್ಲಾ ಬೇಡವಾ ಅನ್ನುವಂಥ ಒಂದು ಜನರಲ್ ಥಾಟ್ ಬರುತ್ತೆ. ಅವುಗಳನ್ನು ದಾಟಿ ಹೇಗೆ ನಾವು ಸಮಾಜದ ಮುಂದೆ ರೆಪ್ರೆಸೆಂಟ್ ಮಾಡ್ಕೋಬೇಕು ನಮ್ಮನ್ನು ನಾವು? ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ನಾವು ನೋಡಬೇಕು, ಅಲ್ಲಿ ಕಂಪ್ಲೀಟಾಗಿ ಅದೇ ಹೇಳಿದ್ದೀವಿ ನಾವು. ಸೊ ಬಟ್ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ತುಂಬ ಸತ್ಯ ನೀವು ಹೇಳಿದ್ದು. ಇವಾಗಲೂ ಕೂಡ ನೋಡಿ, ನಿನ್ನೆ ನಮ್ಮ ಟ್ರೈಲರ್ ಲಾಂಚಿಗೆ ಡಾಕ್ಟರ್ ಅಂಜನಪ್ಪ ಅಂತ ಬಂದಿದ್ದರು, ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಸರ್ಜನ್. ಆ್ಯಂಡ್ 35,000 ಮೇಲೆ ಆಪ್ರೇಷನ್ಸ್ಗಳು ಮಾಡಿದ್ದಾರೆ. ಅವ್ರಿಗೆ ವಿಟಿಲಿಗೋ ಇದೆ. ಎಷ್ಟು ಪ್ರೌಡಾಗಿ ಅವ್ರು ಹೇಳ್ಕೊಳ್ತಾ ಇದ್ರು. ಅಂಥವ್ರು ನಿಮಗೆ ಒಂದು ಲಕ್ಷದಲ್ಲಿ ಒಬ್ಬರು ಸಿಗ್ತಾರೆ. ಇವಾಗ ಅಷ್ಟು ಯಾವುದೋ ಒಂದು ಎಕ್ಸ್ ನಂಬರಲ್ಲಿ ಒಬ್ಬ ನಾನು ಆಗಬೇಕು ಅನ್ನೋ ಒಂದು ಆಸೆ. ಇವಾಗಲೂ ಕೂಡ ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ ಕೊನೆಗೆ ಹೋಗಿ ನಿಂತ್ಕೋತಾರೆ, ಫೋಟೋಗ್ರಫಿ ಕಾಣಿಸ್ಕೋಬಾರ್ದು. ಅದು ಬರೀ ವಿಟಿಲಿಗೋ ಅಲ್ಲ, ಐ ವಾಂಟ್ ಟು ಅಡ್ರೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ಗೋಯಿಂಗ್ ಥ್ರೂ ದಿಸ್ ಕೈಂಡ್ ಆಫ್ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿದೆ ಅವ್ರಿಗೆ. ಇದು ನಾನು ದಪ್ಪಗಿದ್ದೀನಿ, ಫೋಟೋ ಮುಂದೆ ಬರೋದು ಬೇಡ, ನಾನು ಕಪ್ಪಗಿದ್ದೀನಿ ಬರೋದು ಬೇಡ, ಇಷ್ಟೇ ಎಲ್ಲ ಕಾರ್ತಿಕ್. ಇನ್ನೂ ಏನಂತ ಹೇಳಿದ್ರೆ, ಯಾವುದೋ ಒಂದು ಫಂಕ್ಷನಲ್ಲಿ ಒಬ್ಬರು ಶ್ರೀಮಂತರು ಬಂದಿರ್ತಾರೆ, ಬಡವರು ಬಂದಿರ್ತಾರೆ, ಅವರು ಒಡವೆ ಜಾಸ್ತಿ ಹಾಕಿರ್ತಾರೆ, ನಾವು ಬೇಡ ಫಸ್ಟ್ ಅವ್ರದ್ದಾಗಲಿ. ಇದೆಲ್ಲ ಮಾನಸಿಕ ಒತ್ತಡಕ್ಕೆ ಬೀಳುತ್ತೆ ಇದೆಲ್ಲ. ಸೊ ಈ ಎಲ್ಲನೂ ಕಾಮನಾಗಿ ಅಡ್ರೆಸ್ ಮಾಡಬೇಕು ಅನ್ನೋ ನನ್ನ ಪ್ರಯತ್ನ ನನಗೆ. ಸೊ ಇದು ತುಂಬ ಒಳ್ಳೆಯ ಪ್ರಶ್ನೆ, ತುಂಬ ಎಫೆಕ್ಟ್ ಇದೆ. ಆ್ಯಂಡ್ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನನ್ನ ಕೈಲಿ ಏನು ಶಕ್ತಿ ಇದೆ, ತುಂಬ ದೊಡ್ಡ ಶಕ್ತಿ ಇಲ್ಲ, ಪೊಲಿಟಿಷಿಯನ್, ಪ್ರೈಮ್ ಮಿನಿಸ್ಟರ್ ಅಲ್ಲ, ಐ ಆಮ್ ಎ ಫಿಲ್ಮ್ ಮೇಕರ್. ಬಟ್ ಫಿಲ್ಮ್ ಮೇಕರ್ ಅಂತ ಹೇಳಿದ್ರೆ ಮಾಧ್ಯಮ ಇರಲಿ, ಫಿಲ್ಮ್ ಇರಲಿ, ವೆರಿ ಸ್ಟ್ರಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್. ಈ ಸ್ಟ್ರಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ನ ಎಷ್ಟು ನಾನು ಎಫೆಕ್ಟಿವ್ ಆಗಿ ಮೆಸೇಜ್ ಹೇಳ್ಬೋದು ಅನ್ನೋದು ನನ್ನ ಪ್ರಯತ್ನ. ಇವಾಗ ಟ್ರೇಲರ್ನಲ್ಲಿ ಲಾಸ್ಟಲ್ಲಿ ಒಂದು ದೃಶ್ಯ ಬರುತ್ತೆ, ತುಂಬ ಮನಸ್ಸಿಗೆ ಟಚ್ ಆಗುತ್ತೆ. ಮದುವೆ ಆದಮೇಲೆ ಗಂಡ ಹೆಂಡತಿ ಬೇರೆ ಬೇರೆ ಕಡೆ ಮಲ್ಕೊಂಡಿರ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೋಬೋದು, ಅವ್ರ ಮಧ್ಯೆ ಯಾವುದೇ ಫಿಸಿಕಲ್ ರಿಲೇಷನ್ಶಿಪ್ ಇಲ್ಲ ಅಂತ. ಈ ಅಂಶಗಳನ್ನೆಲ್ಲ ಹೇಗೆ ನೋಡ್ತೀರಾ ನೀವು? ಆಸ್ ಇನ್ ರಿಯಲ್ ಲೈಫ್ ಆರ್ ಐ ಡೋಂಟ್ ನೋ, ಟು ಈಚ್ ಹಿಸ್ ಓನ್, ಐ ಗೆಸ್. ಐ ಆ್ಯಕ್ಚುಲಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ನಾನು ಕವರ್ ಅಪ್ ಮಾಡ್ತೀನಿ ಬಿಡಿ ಅದಕ್ಕೆ. ನೀವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ಟಿದ್ದೀರಾ. ಇನ್ನೂ ನಮಗೆ ಗೊತ್ತಿಲ್ಲ, ಆ ಶಾರ್ಟ್ ನೋಡಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದರೆ ನೀವು ತುಂಬ ಚೆನ್ನಾಗಿ ಯು ಆರ್ ಎ ಗುಡ್ ಫಿಲ್ಮ್ ಮೇಕರ್ ಅನಿಸುತ್ತೆ ನನಗೆ. ಇವಾಗ ಆ ಶಾರ್ಟ್ನ ಅಬ್ಸರ್ವ್ ಮಾಡಿ ನೀವು ಅದನ್ನು ಒಂದು ಊಹೆ ಮಾಡ್ತಾ ಇದ್ದೀರಾ. ಬಟ್ ಸಿನಿಮಾನಲ್ಲಿ ನಮ್ಗೆ ಇವಾಗ ನಮ್ಮ ಕ್ಯಾಪ್ಷನ್ ಇರೋದು ಕೂಡ ಅನ್ಟಚ್ಡ್ ವುಮೆನ್ಸ್ ಅನ್ಸ್ಪೋಕನ್ ಕಾನ್ಸೆಪ್ಟ್. ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಪ್ರೀತಿ ಆದಾಗ ಫಿಸಿಕಲ್ ರಿಲೇಷನ್ಶಿಪ್ ಇಸ್ ಯಸ್ ರಿಕ್ವೈರ್ಡ್, ಬಟ್ ದಟ್ ಈಸ್ ನಾಟ್ ಮಸ್ಟ್. ಯಾಕೆಂದರೆ ನನಗೆ ನನ್ನ ಗೆಳತಿ ಮೇಲೆ, ಪ್ರೇಯಸಿ ಮೇಲೆ ಪ್ರೀತಿ ಆಯಿತು ಅಂದಾಗ ಅವಳನ್ನ ಮುಟ್ಟೋದೇನು ಬೇಕಾಗಿಲ್ಲ, ಕಣ್ಣಲ್ಲಿ ನೋಡಿದ್ರೆ ಅವಳು ನಾಚ್ಕೋತಾಳೆ. ಆ ಪ್ರೀತಿನ ಇಲ್ಲಿ ಥರ ಟ್ರೈ ಮಾಡ್ತಾ ಇದ್ದೀವಿ. ಈ ಥರ ಪ್ರೀತಿ ಈಗಿನ ಕಾಲದಲ್ಲಿ ಮಿಸ್ ಆಗೋಗಿದೆ, ಸಿಕ್ಕಾಬಡೆ ಮಿಸ್ ಆಗೋಗಿದೆ. ನಾವು ಟ್ರೈ ಮಾಡ್ತಾ ಇರೋದು ಆ ವಲ್ನರಬಿಲಿಟಿ, ಆ ಇನ್ನಸೆನ್ಸ್, ಆ ಮುಗ್ಧತೆ, ಆ 80s 90s ಏನು ನೋಡ್ತಾ ಇದ್ವಿ ಆ ಸಿನಿಮಾಗಳಲ್ಲಿ, ಒಂದು ಎರಡು ಕಪಲ್ ನಡುವೆ ಆ ಜೆನ್ಯೂನಿಟಿ ಅಂತ ಬಂದಾಗ ಏನಾಗುತ್ತೆ, ಆ ಸಂಭಾಷಣೆ, ಆ ಸಪೋರ್ಟ್, ಆಮೇಲೆ ಆ ಬ್ಯಾಕ್ ಬೋನ್ ಆಗಿ ಒಂದು ಇರ್ರೆಸ್ಪೆಕ್ಟ್ ಆಫ್ ಜೆಂಡರ್ ಏನು ನಿಂತ್ಕೊಳ್ತಾರೆ, ಇದನ್ನೆಲ್ಲನೂ ನಾವು ಒಂದು ಕ್ಯಾರೆಕ್ಟರ್ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಅವರು ಯಾವುದೇ ಕಾರಣಕ್ಕೂ ದೂರ ಮಲ್ಕೊಂಡಿದ್ರು, ಯಾವುದೇ ಒಂದು ಲೈಫಲ್ಲಿ ಯಾರೇ ಒಬ್ಬರು ಸಂಬಂಧದಲ್ಲಿ ಅವರು ಒಂದು ಕಪಲ್ ಆಗಿರೋದು ಒಂದು ಕೋಣೆಯಲ್ಲಿ ಮಲಗೋದು ಒಂದು 8 ಗಂಟೆಗಳ ಕಾಲ. ಅಲ್ಲಿ ಅಳ್ತಾರೆ, ನಗ್ತಾರೆ, ಫೈಟ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಪ್ಲ್ಯಾನಿಂಗ್ ಮಾಡ್ತಾರೆ, ಏನು ಮಾಡಬೇಕು ಎಲ್ಲ ಡಿಸ್ಕಷನ್ ಮಾಡ್ತಾರೆ. ಬೆಳಗ್ಗೆ ಇದ್ದಾಗ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಇರುತ್ತೆ. ಹುಡುಗಿದೇ ಆದಂಥ ಒಂದು ಐಡೆಂಟಿಟಿ, ಹುಡುಗಂದೇ ಆದಂಥ ಐಡೆಂಟಿಟಿ. ಆ ಐಡೆಂಟಿಟಿ ಅವ್ರನ್ನ ದೂರ ಮಾಡೋಕ್ಕೆ ಹೋಗಲ್ಲ. ನಾವು ಅದಕ್ಕೆ ಎಷ್ಟು ಫೈಟ್ ಮಾಡ್ತೀವಿ, ಆ ಸಂಬಂಧಕ್ಕೆ ಆ 8 ಗಂಟೆಗೂ ಅಷ್ಟೇ ಫೈಟ್ ಮಾಡಬೇಕು ಅನ್ನೋದು ನಮ್ಮ ಭಾವನೆ. ಸೊ ಅದರಿಂದ ಯಾರಿಗೆ ಎಷ್ಟೇ ತೊಂದರೆಗಳಿರಲಿ, ಫಿಸಿಕಲಿ ದೂರ ಆಗ್ಬೋದು, ಆದರೆ ಮನಸ್ಸಿನಿಂದ ಯಾರೂ ದೂರ ಆಗಬಾರ್ದು ಅಂತ ನಾನು ಹೇಳ್ತೀನಿ.
30 ಎಲ್ರಿಗೂ ಕಾಮನ್ ಆಗಿ ಒಂದು ಪ್ರಶ್ನೆ, ಮದುವೆ ಯಾವಾಗ, ಮದುವೆ ಊಟ ಯಾವಾಗ ಹಾಕಿಸ್ತೀರಾ ಅಂತ. ಸಿನಿಮಾದಲ್ಲಿ ಅದೊಂದು ಮುಖ್ಯ ಎಳೆಯಾಗಿ ಕಾಣಿಸ್ತು ನಮಗೆ ಟ್ರೇಲರು ಮತ್ತು ಮೇಕಿಂಗ್ ಎಲ್ಲ ನೋಡಿದಾಗ. ಒಂದು 30 ವರ್ಷ ಆಗಿದೆ, ಇನ್ನೊಂದು ಸ್ವಲ್ಪ ಸಮಸ್ಯೆ ಇದೆ. ಎರಡನ್ನೂ ಟ್ಯಾಕಲ್ ಮಾಡಿಕೊಂಡು ಮದುವೆ ಆದಮೇಲೆ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸೋದು, ಅದು ಕೌಟುಂಬಿಕವಾಗಿ. ಒಬ್ಬ ಅನಲೈಸ್ ಮಾಡೋರಾಗಿ ಏನು ಯೋಚನೆ ಮಾಡ್ತೀರಾ ಇದ್ರ ಬಗ್ಗೆ ಎಲ್ಲ ನೀವು? ಐ ಥಿಂಕ್ ಮೋರ್ ದೆನ್ ಫಸ್ಟ್ ಆಫ್ ಆಲ್ ಈ ಥರ ಸಿಚುವೇಶನ್ ಬಂದಾಗ ನಮಗೆ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ, ನಮಗೆ ಒಂದು ಟೆನ್ಷನ್ಸ್ ಇರುತ್ತೆ, ಅದರ ಮೇಲೆ ಸೊಸೈಟಲ್ ಪ್ರೆಷರ್ ಇರುತ್ತೆ. ಸೊ ಐ ಥಿಂಕ್ ಈವನ್ ನಾವೊಂದು ನಾರ್ಮಲ್ ಲೈಫ್ ಲೀಡ್ ಮಾಡುವಾಗಲೂ ನಮ್ಮ ಪೇರೆಂಟ್ಸ್ ಆಗಲಿ ಸೊಸೈಟಿ ಆಗಲಿ ಹೇಳ್ತಾರೆ, ಮದುವೆ ಆಗಿಲ್ಲ, ಅದು ಇನ್ನೂ ಟೆನ್ಷನ್ ಆಗುತ್ತೆ ಅನಿಸುತ್ತೆ. ಬಟ್ ಕಮಿಂಗ್ ಟು ಶಿವಾಸ್ ಕ್ಯಾರೆಕ್ಟರ್, ಅವ್ರು ಅದನ್ನ ಒಪ್ಕೊಂಡು ಬಿಟ್ಟಿದ್ದಾರೆ, ಆಗಲ್ಲ ನನ್ನ ಮದುವೆ ಅಂತ. ಸೊ ಐ ಥಿಂಕ್ ದ್ಯಾಟ್ ಈಸ್ ಒನ್. ನೀವು ಆವಾಗಲೂ ಒಂದು ಕ್ವೆಶನ್ ಕೇಳಿದ್ರಿ ಅಬೌಟ್ ಇನ್ಸೆಕ್ಯೂರಿಟಿ ಸಮಥಿಂಗ್. ಐ ಥಿಂಕ್ ದ ಮೇನ್ ಪಾಯಿಂಟ್ ಈಸ್ ಆಕ್ಸೆಪ್ಟೆನ್ಸ್. ನಾವು ಫಸ್ಟ್ ನಮ್ಮನ್ನ ಆಕ್ಸೆಪ್ಟ್ ಮಾಡಬೇಕು ಹಿಂಗಿದೆ ಅಂತ. ಸೊ ಐ ಥಿಂಕ್ ಶಿವ ಆಕ್ಸೆಪ್ಟ್ ಮಾಡಿದ್ದಾರೆ ಆಗಲ್ಲ ಅಂತ. ಸೊ ದೆನ್ ಆಗ್ಬೋದು ಮೋಸ್ಟ್ಲಿ. ಮದುವೆ ಅಂತೂ ಆಗುತ್ತೆ. ಹಾಗೇನು ಒಳ್ಳೆ ಪ್ರಶ್ನೆ. ಮದುವೆ ಅಂತೂ ಆಗುತ್ತೆ, ಬಟ್ ಆ 30 ಆ ಮದುವೆ ಆ ಸೊಸೈಟಿ ಅನ್ನೋದು ನನಗಿಂತ ಹೆಚ್ಚಾಗಿ ಹೊರಗವ್ರಿಗೆ ಎಷ್ಟು ಟೆನ್ಷನ್ ಇದೆ ಅನ್ನೋದು ಎಲ್ಲರಿಗೂ ಅನುಭವ. ನೀವು ನಗ್ತಾ ಇದ್ದೀರ ನೋಡಿ, ಅದೆಲ್ಲರೂ ಅನುಭವಿಸೋಂಥದ್ದು. ಸಿನಿಮಾನಲ್ಲೂ ಅದೇ, ವಿ ಆರ್ ಬ್ರಿಂಗಿಂಗ್ ದ ಥಾಟ್ಸ್ ಆ್ಯಂಡ್ ದ ಸೀನ್ಸ್ ವಿಚ್ ಇಸ್ ಕ್ಲೋಸರ್ ಟು ರಿಯಾಲಿಟಿ. ನೀವು ಅದನ್ನು ನೋಡಿದಾಗ ಇದು ಸಿನಿಮಾನಲ್ಲಿ ಏನೋ ಊಹೆ ಮಾಡ್ಕೊಂಡು ಬರ್ದಿದ್ದಾರೆ ಅನ್ಸಲ್ಲ. ಅರೆ ನಮ್ಮ ಮನೇಲಿ ಹಿಂಗೆ ನಡೆಯುತ್ತಲ್ಲ, ನಮ್ಮ ಮನೇಲಿ ಹಿಂಗೆ, ನಮ್ಮ ಅಣ್ಣನೂ ಹಿಂಗೆ ಆಡ್ತಾನಲ್ಲ, ನಮ್ಮ ಅಮ್ಮನೂ ಹಿಂಗೆ ಆಡ್ತಾರಲ್ಲಪ್ಪ, ಅದನ್ನ ಎಷ್ಟು ನಗ್ತಾ ಪಾಸಿಟಿವ್ ಆಗಿ ತೋರ್ಸೋಕ್ಕಾಗುತ್ತೆ ಆ ವಿಟಿಲಿಗೂ ಅನ್ನೋದನ್ನ ಅಷ್ಟು ಚೆನ್ನಾಗಿ ನಾವು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಗೌಡ್ರೆ, ನಾವು ನಿಮ್ಮನ್ನು ಗಮನಿಸಿದ್ದು ಮಹಿರಾ ರಿಲೀಸ್ ಟೈಮಲ್ಲಿ 2019, ತುಂಬ ಸಮಯ ಆಯಿತು. ಆಮೇಲೆ ಕೊರೋನಾ ಬಂತು, ಒಂದಷ್ಟು ಕೆರಿಯರ್ ಸಿನಿಮಾ ಇಂಡಸ್ಟ್ರಿ ಚೇಂಜಸ್ಗಳಾಯಿತು. ನಿಮಗೆ ಈ ಸಮಸ್ಯೆ ಇರೋದನ್ನೇ ನೀವು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಯಾವಾಗ ಯೋಚನೆ ಮಾಡಿದ್ರಿ ನೀವು? ಇದು ನನ್ನ ಯೋಚನೆಯಲ್ಲಿ ಇರಲಿಲ್ಲ ಕಾರ್ತಿಕ್. ಆ್ಯಂಡ್ ಇದು ಎಲ್ಲ ಕಡೆ ಹೇಳಿದ್ದೀನಿ, ಬಯಸದೆ ಬಂದ ಭಾಗ್ಯ ಥರ ಇದು ನನಗೆ. ದೂರಕ್ಕೂ ನಾನು ಬಾಡಿ ಟ್ರಾನ್ಸ್ಫಾರ್ಮ್ ಮಾಡಿದೆ 2020ನಲ್ಲಿ. ಸ್ಕಾರ್ ಮ್ಯಾನ್ ಅಂತ ಒಂದು ಪೇಜ್ ಓಪನ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ವೇರ್ ಎಲ್ಲ ಥರ ಈ ಇನ್ಸೆಕ್ಯೂರಿಟಿ ಇರೋರ ಬಗ್ಗೆ ಸುಮ್ಮನೆ ಒಂದು ಕಮ್ಯುನಿಟಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ನಾನು ಮೊದಲೇ ಹೇಳ್ದಂಗೆ ಒಂದು ಪ್ಲ್ಯಾಟ್ಫಾರ್ಮ್ ಎಂಟರ್ಟೈನ್ಮೆಂಟ್ ಅನ್ನೋದು ಏನಿದೆ, ಇಟ್ಸ್ ಎ ವೆರಿ ಬಿಗ್ ಮೀಡಿಯಮ್. ಅದ್ರಲ್ಲಿ ನನ್ನ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ ಅಷ್ಟು ಕೊಡುಗೆ, ಅಷ್ಟು ಜನ ಹತ್ರ ಮಾತಾಡೋಣ, ಮೆಂಟರ್ಶಿಪ್ ಮಾಡೋಣ. ನಾನು ಮಾಡ್ತಾಯಿದ್ದೀನಿ, ನೀವು ನನಗಿಂತ ಚೆನ್ನಾಗಿ ಮಾಡ್ಬೋದು ಅನ್ನೋ ಥಾಟ್ ಪ್ರೋಸೆಸ್ಸಲ್ಲಿ ಅದೊಂದು ಪ್ರಯತ್ನ 1 ವರ್ಷ ನಡೆದಿತ್ತು. 2021ನಲ್ಲಿ ಒಂದು ಮಿರಾಕಲ್ ನಡೆದಿತ್ತು. ಅಂದರೆ ಇವಾಗ ಪುನೀತ್ ಸರ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಅವ್ರ ಜೊತೆ ಮಾತಾಡಬೇಕಾದ್ರೆ, ಬೇರೆ ಯಾವುದೋ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕಾದ್ರೆ ಅಲ್ಲಿ ಈ ವಿಷಯದ ಬಗ್ಗೆ ಟಾಪಿಕ್ ಬಂತು. ಯಾಕಂದ್ರೆ ನನ್ನ ಮೈ ಮೇಲಿತ್ತು, ನಾನು ಅದನ್ನು ಹೈಡ್ ಮಾಡೋಕ್ಕಾಗಲ್ಲ. ತುಂಬ ಕುತೂಹಲದಿಂದ ಅವ್ರು ಕೇಳಿದ್ರು ಇದೇನು ಅಂತ. ನಾನು ಅವ್ರಿಗೆ ಹಿಂಗೆ ಸರ್ ಹಿಂಗೆ ಅಂತ ಹೇಳಿದೆ. ಅವ್ರಿಗೊಂದು 20% ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇತ್ತು ಅಷ್ಟೇ, ಬಟ್ ನಾಲೆಜ್ ಇರಲಿಲ್ಲ. ಆವಾಗ ಸ್ಪಾರ್ಕ್ ಆಗಿದ್ದು, ನೀವು ಯಾಕೆ ಇದ್ರ ಬಗ್ಗೆ ಸಿನಿಮಾ ಮಾಡಬೇಕಲ್ಲ. ಕನ್ನಡ ಇಂಡಸ್ಟ್ರಿ ಬಗ್ಗೆ ಅವರಷ್ಟು ಕಾಳಜಿ ಇಟ್ಕೊಂಡಿದ್ರು. ನೆಕ್ಸ್ಟ್ ಒಂದು 10-15 ವರ್ಷ ಮುಂಚೆಗೆ ಯೋಚನೆ ಮಾಡಿದರು ಅವರು. ಆವಾಗ ಸ್ಪಾರ್ಕ್ ಮಾಡೋದಂಥ ಟಾಪಿಕ್ ಇದು. ಆವಾಗ ನಾನು ಯೋಚನೆ ಮಾಡಿ, ಓಕೆ ಸರ್ ಮಾಡೋಣ, ಪ್ರಯತ್ನ ಪಡೋಣ ಅಂತೆಲ್ಲ ಹೇಳಿ ಕೆಲವು ದಿನಗಳಾದಮೇಲಿಂದ ಓಕೆ ಇದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಥಾಟ್. ಸೊ ಈ ಥಾಟ್ ಪ್ರೋಸೆಸ್ಸು ವಿಟಿಲಿಗೋ, ಅಂದರೆ ಕನ್ನಡದಲ್ಲಿ ತೊನ್ನು ಅಂತ ಏನು ಕರೀತಾರೆ, ಇದ್ರ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅಂತ ನಾನು ಹುಡುಕ್ತಾ ಇದ್ದಾಗ ಯೂನಿವರ್ಸ್ ಆ ಪವರ್ ಕೊಡ್ತು ನನಗೆ. ಅದು ಪುನೀತ್ ರಾಜ್ಕುಮಾರ್ ಸರ್ ಕಡೆಯಿಂದ ಅವರು ಕೂಡ ಸ್ಟ್ರೈಕ್ ಮಾಡಿದ್ರು. ಇವಾಗ ನಿಮ್ಮ ಮನಸ್ಸಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತಿರುತ್ತೆ, ಪಕ್ಕದಲ್ಲಿರೋ ಫ್ರೆಂಡ್ ಬಾ ಮಗ ಐಸ್ ಕ್ರೀಮ್ ತಿನ್ಬೇಡೋಣ ಅಂದರೆ ನೀವು ಟಕ್ ಅಂತ ಡಿಸೈಡ್ ಮಾಡ್ತೀರಾ ಗೊತ್ತಾ. ದ್ಯಾಟ್ ಈಸ್ ಅ ಸ್ಪಾರ್ಕ್ ದಟ್ ಹ್ಯಾಪೆಂಡ್ ನನಗೆ. ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆದಮೇಲೆ ಸಿನಿಮಾವನ್ನು ನೋಡ್ತೀರಾ ನೀವು, ಫೈನಲ್ ಪ್ರಿಂಟ್ ಎಲ್ಲೋ ಹಾಕ್ಕೊಂಡು ನೋಡೋವಾಗ ಎಲ್ಲಾದರೂ ಒಂದು ಕಡೆ ಅನ್ನಿಸ್ತಾ ನಿಮಗೆ, ಇವತ್ತು ಅಪ್ಪು ಸರ್ ಇರಬೇಕಾಗಿತ್ತು, ನಮ್ಮ ಸಿನಿಮಾ ನೋಡಬೇಕಾಗಿತ್ತು ಅಂತ? ಅದು ಇವತ್ತು ಅನಿಸುತ್ತೆ, ನಾಳೆಗೆ ಅನ್ಸುತ್ತೆ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ನಾನು ಅವ್ರನ್ನ ಅಫಿಷಿಯಲಿ ಪ್ರೊಫೆಷ್ನಲಿ ಮೀಟ್ ಮಾಡಿದ್ದು 2021ನಲ್ಲಿದ್ರೂ 2008ರಲ್ಲಿ ನಮ್ಮ ಕಾಲೇಜಲ್ಲಿ ಅವ್ರ ಜೊತೆ ಕಾನ್ಸರ್ಟ್ ಮಾಡಿದ್ದೆ. ಪ್ರಿನ್ಸಿಪಲ್ ಆವಾಗ ಕಾಲೇಜ್ ಸೆಕ್ರೆಟ್ರಿ ನಾನು, ನಿಟ್ಟೆ ಮೀನಾಕ್ಷಿ ಅಂತ ಹೇಳ್ಬಿಟ್ಟು ಸರ್ ಚೀಫ್ ಗೆಸ್ಟಾಗಿ ಬಂದಿದ್ದರು. ಅವ್ರ ಜೊತೆಲ್ಲ ಡ್ಯಾನ್ಸ್ ಮಾಡಿ ಅಲ್ಲಿ ಈ ಹೈ ಟೀ ಮಾಡ್ತಾ ಇರ್ತಾರಲ್ಲ, ತಿಂಡಿ ತಿನ್ಬೇಕಾದ್ರೆ ಸುಮ್ಮನೆ ಪಾಪ ಯಾರೋ ಹುಡುಗ ಡ್ಯಾನ್ಸ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು, ನೀವು ಚೆನ್ನಾಗಿ ಮಾಡ್ತೀರ್ರಿ, ನೀವು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು. ಇವ್ರೇನೋ ಸರ್ ಹಿಂಗೆ ಅಂತಾರೆ. ಐ ವಾಸ್ ಸ್ಪೆಲ್ ಬೌಂಡ್ ಬೈ ಸೀಯಿಂಗ್ ಹಿಮ್. ಪುನೀತ್ ಅಷ್ಟೇ, ಅವ್ರು ಹೇಳಿದ ಕಿವಿಗೆ ಹೋಗಿರಲಿಲ್ಲ. ಬಟ್ ಅದು ನನಗೆ ಸುಮಾರು ಒಂದು 6 ವರ್ಷ ಆದಮೇಲೆ ವಾಪಸ್ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಜೊತೆ ನೆಕ್ಸ್ಟ್ ಅವ್ರ ಮುಂದೆ ನಾನು ನಿಂತ್ಕೊಂಡ್ರೆ ನಾನು ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ನನಗೆ. ಹೀ ವಾಸ್ ಮೈ ಬಿಗ್ ಎಲಿಫೆಂಟ್ ನನಗೆ. ಸೊ ಅದರಿಂದ ಬರೀ ಅವ್ರು ನನಗೆ ಹೀರೋ ಅಲ್ಲ, ಅವ್ರನ್ನ ನಾನು ನೋಡ್ಕೊಂಡು ಬೆಳೆದವನು. ಸೊ ಇವತ್ತು ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಎಸ್ಪೆಷಲಿ ನೀವು ಅದೇ ನಾನೆಲ್ಲ ಹೇಳಿದ್ದೀನಿ, ಪೋಸ್ಟಲ್ಲಿ ನೀವು ಕಾರ್ನರ್ ನೋಡಿದ್ರೆ ಮೇಕಿಂಗ್ ಇಸ್ ವಿಶ್ ಕಮ್ ಟ್ರೂ ಅಂತ ಹಾಕ್ಸಿದ್ದೀನಿ. ಐ ಆಮ್ ನಾಟ್ ಅವ್ರಿಗೆ ಶ್ರದ್ಧಾಂಜಲಿ ಆಗಲಿ ಇನ್ನೊಂದಾಗಲಿ ವಿ ಮಿಸ್ ಯು ಅಂತ ಹಾಕ್ತಿಲ್ಲ. ಮೇಕಿಂಗ್ ಇಸ್ ವಿಶ್ ಕಮ್ ಟ್ರೂ ಅಂತ ಒಂದು ಚಿಕ್ಕ ಪ್ರಯತ್ನ ನನ್ನ ಕಡೆಯಿಂದ. ಸೊ ಈ ಸಿನಿಮಾ ಯಾವತ್ತವರೆಗೂ ಇರುತ್ತೆ, ಅದು ಮುಂದೆ ಕೂಡ ನಾನು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀನಿ. ಲುಕ್ಗಳಲ್ಲಿ ತುಂಬ ಸರ್ಪ್ರೈಸ್ ಕೊಡ್ತಾನೆ ಬಂದಿದ್ದೀರಾ. ಮಾಡ್ರನ್ ಲುಕ್ಗಳಿಗೂ ಸೆಟ್ ಆಗ್ತೀರಾ, ಇಲ್ಲಿ ಪಕ್ಕಾ ಟ್ರೆಡಿಷ್ನಲ್ ಲುಕ್ಕು.
ಒಂದು ಸಿನಿಮಾ ಪಾತ್ರಕ್ಕೆ ರೆಡಿ ಆಗೋವಾಗ ಒಂದೆಲ್ಲೋ ಹಳ್ಳಿಗೆ ಹೋಗಿ ಆ ಗ್ರಾಮೀಣ ಸೊಗಡನ್ನು ಅರ್ಥ ಮಾಡ್ಕೊಳ್ಳೋದು, ಲುಕ್ಕಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಈ ಎಕ್ಸ್ಪರಿಮೆಂಟೇಷನ್ ಎಲ್ಲ ಹೇಗೆ ಸಾಧ್ಯ ಆಯಿತು? ಆ್ಯಸ್ ಎನ್ ಆ್ಯಕ್ಟರ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡೋದೇ ಒಂದು ಲೈಕ್ ಡಿಫ್ರೆಂಟ್. ನಾವು ಸರ್ ಹೇಳ್ದಂಗೆ ನಾವು ಸ್ಕ್ರೀನಲ್ಲಿ ನಮ್ಮ ಥರ ಕಾಣಬಾರ್ದು, ಆ ಕ್ಯಾರೆಕ್ಟರ್ ಥರ ಕಾಣಬೇಕು ಅಂತ. ಸೊ ಈ ಕ್ಯಾರೆಕ್ಟರ್ ಬಂದಾಗ ಸರ್ ಹೇಳಿದರು ನನಗೆ ಎಲ್ಲ ಸೀರೆನೇ ಇರುತ್ತೆ ಅಂತ. ಸೊ ಆಮೇಲೆ ನಾನು ಅವ್ರನ್ನ ಮೀಟ್ ಮಾಡುವಾಗ ನಾನು ಹೇಳಿದೆ, ಸರ್ ಹಿಂಗೆ ಐ ವಾಸ್ ಪ್ರಿಪೇರಿಂಗ್ ಮೈ ಸೆಲ್ಫ್ ಅಲ್ವಾ, ಓ ಈ ಥರ ಇರ್ಬೋದು ಆ ಥರ. ಸೊ ಹಿಂಗೆ ಕೂರೋದಾ ಸರ್, ಹಿಂಗೆ ಬಾಡಿ ಲ್ಯಾಂಗ್ವೇಜ್ ಇರುತ್ತಾ, ಲೈಕ್ ಕೈಯೆಲ್ಲ ಹಿಂಗೆ. ಸರ್ ಅಂದರು ಈ ಥರ ಏನಿಲ್ಲ, ಇದು ಹಳ್ಳಿ ಅಂದರೆ ಹಳ್ಳಿ ಅಲ್ಲ, ಮಿಡಲ್ ಕ್ಲಾಸ್ ಸಿಂಪಲ್ ಹುಡುಗಿ. ಸೊ ಏನು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಇರುತ್ತೆ, ಈ ಥರನೇ ಕೂರ್ತಾರೆ ಆ ಥರನೇ ಕೂರ್ತಾರೆ ಅಂತ ಏನಿಲ್ಲ. ವೆರಿ ಮಿಡಲ್ ಕ್ಲಾಸ್ ಡೀಸೆಂಟ್ ಫ್ಯಾಮ್ಲಿ, ಬಟ್ ಹೆಸಿಟೆಂಟ್. ಸೊ ಜಾಸ್ತಿ ಲೌಡ್ ಇರಲ್ಲ ಅವರು, ವೆರಿ ರೆಸ್ಟ್ರಿಕ್ಟೆಡ್, ವೆರಿ ಫೆಮಿನಿನ್, ವೆರಿ ಡೆಲಿಕೇಟ್ ಆ ಥರ. ಸೊ ಇಟ್ ವಾಸ್ ಲಾಟ್ ಆಫ್ ಫನ್ ಟು ಕ್ರಿಯೇಟ್ ದ ಲುಕ್ ಆಲ್ಸೋ. ಅವ್ರ ಮೈಂಡಲ್ಲಿತ್ತು ಯಾವ ಥರ ಲುಕ್ ಬೇಕು, ಈ ಥರ ಜಡನೇ ಹಾಕೊಂಡಿರ್ತಾರೆ, ಅವರು ಅದೇ ನಾವು ಇದು ವಾಟ್ ಯು ಕಾಲ್ ಇಟ್, ಮಲ್ಲಿಗೆ ಹೂವ ಅಲ್ಲ, ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನ್ ಹಾಕಿ, ಬಿಕಾಸ್ ಲಾಂಗ್ ಹೇರ್ ಬೇಕು, ಅದು ಒಂದು ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಅಲ್ವಾ, ಲಾಂಗ್ ಹೇರ್ ಅದರ್ ದೆನ್ ಶಾರ್ಟ್. ಸೊ ಅದೆಲ್ಲ ಅವರು ಆಲ್ರೆಡಿ ಪ್ಲ್ಯಾನ್ ಮಾಡಿದರು. ನಾನು ಏನಿಲ್ಲ, ನಾನು ಬಂದು ಚೇರಲ್ಲಿ ಕೂತ್ಕೊಂಡು ಅವರೇ ಮೇಕಪ್ ನಮ್ಮ ಟೀಮ್ ತುಂಬ ಚೆನ್ನಾಗಿದೆ, ಭಾವಿಕಾ ಅನ್ನೋರು ಹೇರ್ ಆ್ಯಂಡ್ ಮೇಕಪ್ ಮಾಡಿದ್ದಾರೆ. ಸೊ ಅವ್ರು ಮಾಡಿ ಆ್ಯಂಡ್ ಸೀರೆ ಎಲ್ಲ ಅವರೇ ಸರ್ ಜೊತೆ ಎಲ್ಲ ಸಜೆಷನ್ ಎಲ್ಲ ತಗೊಂಡು ಕಾಸ್ಟ್ಯೂಮ್ ಎಲ್ಲ ರೆಡಿ ಇತ್ತು. ಸೊ ನನಗೆ ಜಾಸ್ತಿ ಎಫರ್ಟ್ ಏನಿಲ್ಲ. ಐ ಆಮ್ ವೆರಿ ಗ್ಲಾಡ್ ದಟ್ ಐ ಆಮ್ ಲುಕಿಂಗ್ ವೆರಿ ಡಿಫ್ರೆಂಟ್ ಇನ್ ದಿಸ್ ಫಿಲ್ಮ್, ಮೋರ್ ದೆನ್ ಪ್ರೀವಿಯಸ್ ಫಿಲ್ಮಿಂದ. ಆ್ಯಂಡ್ ಇಟ್ಸ್ ನೈಸ್, ಎಲ್ಲ ಫಿಲ್ಮಲ್ಲಿ ಬೇರೆ ಬೇರೆನೇ ಕಾಣಲಿ. ಕಾಜಲ್ ಅವ್ರನ್ನ ಏನು ಮಾತಾಡಿಸ್ದೇನೆ ಸೀರೆ ಉಡಿಸ್ಬಿಟ್ಟು ಮಲ್ಲಿಗೆ ಹೂವು ಹಾಕ್ಬಿಟ್ಟು ಸುಮ್ಮನೆ ಕೂರಿಸ್ಬಿಡಿ, ಅವ್ರು ಕವಿತಾ ಆಗ್ತಾರೆ. ಅವ್ರಿರೋದೇ ಹಂಗೆ ವಿತೌಟ್ ಹಂಗೆ ಇರ್ತಾರೆ. ಅವ್ರು ಸುಮ್ಮನೆ ಬಿಟ್ಬಿಡಿ, ಅವ್ರು ಹಂಗೆ ಎಲ್ಲೋ ಸ್ಟಿವ್ಲಿ ಝೋನ್ಡ್ ಔಟ್ ಹಂಗಿರುತ್ತೆ, ಕವಿತಾ ಆಗಿರ್ತಾರೆ ಅವರು. ಅಲ್ಲಿ ಥಾಟ್ಸ್ಗಳು ಹಂಗೆ ನಡೀತಾ ಇರುತ್ತೆ ಅವ್ರಿಗೆ. ಅದರಿಂದ ಅವ್ರಿಗೆ ನಮ್ಮ ಪ್ರೀ ಪ್ರೊಡಕ್ಷನ್ ಸ್ಟ್ರಾಂಗ್ ಇತ್ತು. ಆ್ಯಂಡ್ ಅವರು ಸ್ವಲ್ಪ ಟೀಮಿಗೆ ಲೇಟ್ ಎಂಟ್ರಿ ಪಾಪ ಅವರು ಕೂಡ. ಬಟ್ ರೆಡಿ ಇದ್ದಿದ್ದನ್ನ ಅಷ್ಟು ಚೆನ್ನಾಗಿ ಅವರು ಅದನ್ನು ಕಲ್ಪನೆ ಮಾಡಿಕೊಂಡು ಆ ಥರ ಬರಬೇಕಂದ್ರೆ ಐ ವಾಸ್ ವೆರಿ ಕ್ಲಿಯರ್, ಆ ಫೇಸ್ ಹಂಗೆ ಕಾಣಿಸುತ್ತೆ ಅಂತ. ಸೊ ಶಿ ಅವರ ಸ್ಟ್ರೆಂತ್ಗೆ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಮೊದಲನೇದಾಗಿ ನಮಗೆ ಕಾಡಿದ್ದು, ನೀವು ಇಂಟ್ರಡಕ್ಷನ್ ಪೋಸ್ಟರ್ ಬಿಡ್ತೀರಾ, ನಿಮ್ಮ ಹಿಂದ್ಗಡೆ ಇದೆ ಮಲ್ಕೊಂಡಿರೋದು ಶಿವ. ಈಗ ಈ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಸಿನಿಮಾ ರಿಲೀಸ್ ಟೈಮಲ್ಲಿ ಏನಾದರೂ ಹೇಳ್ತೀರಾ? ಯಾವ ರೀತಿ ಧೈರ್ಯ ತುಂಬ್ತೀರಾ ನೀವು? ಧೈರ್ಯ ತುಂಬ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದರೆ ಒಂದು ಉದಾಹರಣೆಯಾಗಿ ತಗೊಳ್ಳಿ. ನಾನು ಮಾಡಿದೆ, ನಾನೊಬ್ಬ ಆರ್ಡಿನರಿ ಸಿಂಪಲ್ ವ್ಯಕ್ತಿ, ಒಂದು ತುಂಬ ಕುಟುಂಬದಿಂದ ಬಂದವನು. ಐ ಆಮ್ ಎ ವೆರಿ ಸಿಂಪಲ್ ಮ್ಯಾನ್. ನನ್ನ ಕರಿಯರ್ ಲೈಫ್ ಸಿನಿಮಾ ಮಾಡಿದ್ರೆ ನಂಗೆ ಖುಷಿ, ನನಗೆ ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ. ಅದು ನನ್ನ ಹುದ್ದೆ, ಅದು ನನ್ನ ಪ್ರೊಫೆಷನ್. ಬಟ್ ಪ್ರೊಫೆಷನ್ ಒಳಗಡೆ ನಾನು ಏನು ಈ ಪ್ರೈವೇಟ್ ವಿಷಯನ ತಂದಿದ್ದೀನಿ, ವೈಯಕ್ತಿಕ ವಿಷಯನ ತಂದಿದ್ದೀನಿ, ಇದನ್ನು ನೋಡಿದಾಗ ನನ್ನಂತವನೊಬ್ಬ ಮಾಡೋಕ್ಕಾಯ್ತು ಅಂತ ಹೇಳಿದಾಗ, ನೀವು ನನಗಿಂತ ಚೆನ್ನಾಗಿ ಮಾಡ್ಬೋದು, ಯು ಆರ್ ಮಚ್ ಬೆಟರ್ ದ್ಯಾನ್ ಮೀ. ಈ ಒಂದು ಇನ್ಸ್ಪಿರೇಷನ್ ಯಾರಿಗಾದ್ರು ಕ್ರಿಯೇಟ್ ಆಗಿ ಯಾರೋ ಒಬ್ಬರು ನನಗೆ ಯಾವಾಗಲೂ ಮೆಸೇಜ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಸರ್ ಇವಾಗ ಆಲ್ರೆಡಿ ಬೇರೆ ಥರ ಮೆಸೇಜ್ ಬರ್ತಿದೆ, ಸಿನಿಮಾ ನೋಡಾದ್ಮೇಲೆ ಅಂತ ಕೇಳಿ, ಸಿನಿಮಾ ಸರ್ ನಾನು ಕೂಡ ಡ್ಯಾನ್ಸರ್ ಆಗಬೇಕು, ಸರ್ ನಾನು ಕೂಡ ಆ್ಯಕ್ಟರ್ ಆಗಬೇಕು, ಸರ್ ನಾನು ಕೂಡ ರೈಟರ್ ಆಗಬೇಕು, ಎನಿಥಿಂಗ್ ವಾಟ್ ದೇ ವಿಶ್ ಟು ಅಂತ ಬಂತು ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಕೇಳ್ಕೊಳ್ಳೋದು ಅದೊಂದೇ, ಸಿನಿಮಾ ಫಸ್ಟ್ ನೋಡಿ. ಆ್ಯಂಡ್ ಇದೆಷ್ಟು ಸಿಂಪಲ್ ಇದೆ, ಇದು ನನ್ನ ಸಿನಿಮಾ ಇರ್ಬೋದು, ಆದರೆ ನಿಮ್ಮ ಕತೆ ಇದು. ಒಂದಷ್ಟು ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ರಿ. ಕೊನೆಯದಾಗಿ, ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂದರೆ ಅದು ಇವಾಗ ಒಂದು ವಾರ್ ಅಂತ ಅಂದ್ಕೊಳ್ಳೋಣ, ಕತ್ತಿ ಬಿಟ್ಟುಬಿಟ್ರೆ ನಾವು ಸೋತು ಹೋಗ್ತೀವಿ. ಒಂದಷ್ಟು ಕಾಂಪಿಟೇಷನ್ಗಳು ಕೂಡ ಇದೆ. ಶುಕ್ರವಾರ ಬಂತು ಅಂದರೆ ಡವ ಶುರು ಆಗೋಗುತ್ತೆ ಹೊಸ ಸಿನಿಮಾ ಮೇಕರ್ಗಳಿಗೆ, ಆ್ಯಕ್ಟರ್ಗಳಿಗೆ, ಸಿನಿಮಾನ ಪ್ರೀತಿಸೋರಿಗೆ. ಒಂದೊಂದು ಸಲ ಏನಾಗುತ್ತೆ, ಸಿನಿಮಾನ ರೀಚ್ ಮಾಡಿಸೋದೇ ಯುದ್ಧನ ಅಂತಲೂ ಅನಿಸ್ಬಿಡುತ್ತೆ ಸಿನಿಮಾ ಮಾಡೋದಕ್ಕಿಂತ. ನಿಮ್ಮ ಮುಂದಿನ ಪ್ರಮೋಷನ್ ಪ್ಲ್ಯಾನಿಂಗು, ರೀಚು ಹೇಗಿರ್ಬೋದು? ಇವಾಗ ನೀವು ಎಷ್ಟೇ ಪ್ಲ್ಯಾನ್ ಮಾಡಿ, 100 ಪ್ಲ್ಯಾನ್ಗಳು ಮಾಡಿ, ಆ 100 ಪ್ಲ್ಯಾನಲ್ಲಿ ವರ್ಕ್ ಆಗಬೇಕಾಗಿರೋದು 1 ಇಲ್ಲ 2 ನಿಮಗೆ. ಅದು ವರ್ಕ್ ಆಗೋಯ್ತು ಅಂತ ಹೇಳಿದ್ರೆ ಜನದೊಳಗೂ ತಲುಪುತ್ತದು. ಎರಡನೇ ಥರ ಏನಂದರೆ, ಸಿನಿಮಾ ನೋಡಾದ್ಮೇಲೆ ಜನ ಮಾತಾಡೋದು ಬೇರೆ ಥರ, ಸಿನಿಮಾ ಬರ್ತಿದೆ ಅಂತ ಸಿನಿಮಾ ರಿಲೀಸ್ ಮುಂಚೆ ಮಾತಾಡೋದು ಬೇರೆ ಥರ. ಎಷ್ಟೊಂದು ಸಿನಿಮಾಗಳನ್ನ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ದೀವಿ, ಸಿನಿಮಾಗಳು ಚೆನ್ನಾಗಿ ಇಲ್ಲದೇ ಇರೋದು ನೋಡಿದ್ದೀವಿ. ಎಷ್ಟೊಂದು ಸಿನಿಮಾಗಳು ಸಿಂಪಲಾಗಿ ಬಂದಿದ್ದಾರೆ, ಬಜೆಟ್ ಇಲ್ಲ, ಇನ್ನು ಬಟ್ ತುಂಬ ಹೆಸರು ಮಾಡಿರೋದು ನೋಡಿದ್ದೀವಿ. ಈಗ ರೀಸೆಂಟಾಗಿ ಸೂ ಫ್ರಮ್ ಸೋ ಬಂತು, ರಾಜ್ಬಿ ಶೆಟ್ಟಿ ಅಂತ ಹೆಸರಿದ್ರು ತುಂಬ ಕ್ವೈಟಾಗಿ ಬಂದರು ಅವರು. ಇವಾಗ ನಮಗೊಂದು ಫೆದರ್ ಆಡಾಗಿದೆ, ದಟ್ ಇಸ್ ರೋಲಿಂಗ್ ಸ್ಟಾರ್ ಮುರಳಿ ಸರ್ ಅವರು. ಇವಾಗ ನಾವು ಯಾವ ಥರ ಪ್ರಮೋಷನ್ಸ್ ಮಾಡಿದ್ವಿ ಅಂದರೆ, ಸರ್ ಬಂದಮೇಲೆ ನನ್ನ ಎಂಟರ್ ಸ್ಟ್ರಾಟಜಿ ಚೇಂಜ್ ಆಯ್ತು ಇವಾಗ. ಸೊ ಆ ಸ್ಟ್ರಾಟಜಿನ ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಒಂದು ವಾರ ಇದ್ದಾಗೆ ಡವ ಶುಕ್ರವಾರ ಅಲ್ಲ, ಒಂದು ವಾರ ಮುಂಚೆನೇ ಡವ ಎಲ್ಲ ಆಗೋಗಿರುತ್ತೆ ನಮಗೆ. ಇವಾಗ ಅಲ್ಲಿ ಸಾವಿರಾರು ಪ್ರಶ್ನೆಗಳು ಬರ್ತಾ ಇರುತ್ತೆ, ಮೇಡಮ್ ಕಡೆಯಿಂದ ಬರುತ್ತೆ, ಪ್ರೊಡಕ್ಷನ್ ಕಡೆಯಿಂದ ಬರುತ್ತೆ. ಆಸ್ ಎ ಪ್ರೊಡ್ಯೂಸರ್ ಐ ಹ್ಯಾವ್ ಟು ಹ್ಯಾಂಡಲ್, ಟಾಕ್ ಟು ದೆಮ್, ಎವ್ರಿಥಿಂಗ್ ಎಲ್ಲ ನಡೀತಿರುತ್ತೆ. ಇದೇ ಸ್ಟ್ರಾಟಜಿ ಇದೇ ವರ್ಕ್ ಆಗುತ್ತೆ ಅಂತ ಯಾರೂ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಸಿನಿಮಾಗೆ, ನಮ್ಮ ಕತೆಗೆ, ನಮ್ಮ
ಆ್ಯಕ್ಟರ್ಸ್ಗಳಿಗೆ ನಮ್ಮ ಒಂದು ಇಮೇಜ್ಗೆ ಯಾವ ರೀತಿಯಾದ ಸೂಕ್ತವಾದ ಪ್ರಮೋಷನ್ ಇದೆ ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ನಾವು ಮಾಡ್ತಾಯಿದ್ದೀವಿ. ಇನ್ನು ರಿಲೀಸ್ ಆದಾಗ ಡವ ಮುಖದ ಮೇಲೂ ಒಂದು ಕಿಲ ಕಿಲ ನಗು ತರುತ್ತಾ ನೋಡಬೇಕಷ್ಟೇ. ನೀವು ಬಂದಿರೋ ಶೈಲಿ, ವೆಲ್ಕಮ್ ಕಾರ್ಡು ಎಲ್ಲ ತುಂಬ ಗಟ್ಟಿಯಾಗಿದೆ. ಆಡಿಯನ್ಸ್ಗೆ ನಿಮ್ಮ ಮಾತು. ಒಂದು ಒಳ್ಳೆ ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ. ಒಂದು ಸ್ವೀಟ್ ಸಿಂಪಲ್ ಲವ್ ಸ್ಟೋರಿ ಜೊತೆ ಫ್ಯಾಮ್ಲಿ ಡ್ರಾಮಾ. ಐ ಥಿಂಕ್ ಫ್ಯಾಮ್ಲಿ ಮೂವಿ ನೋಡದೆ ಬಹುಶಃ ತುಂಬ ಟೈಮ್ ಆಗಿದೆ ಅನಿಸುತ್ತೆ. ಸೊ ನೀವು ಎಲ್ಲರೂ ನಿಮ್ಮ ಫ್ಯಾಮ್ಲಿ ಜೊತೆ ಬರ್ಬೋದು. October 24th ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ನಿಮ್ಮ ಹತ್ರದ ಚಿತ್ರಮಂದಿರದಲ್ಲಿ. ಸಮಸ್ಯೆಗಳು ಸಾಧನೆಯಾಗಿ ಕನ್ವರ್ಟ್ ಆಗಲಿ. ಐ ವಿಶ್ ಯು ವೆರಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇವಿಷ್ಟು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಮಾತು. ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.